ಆಗಿದ್ದ ಅಂತಕ್ಕಂಥ ತಿರುಳನ್ನು ಇಲ್ಲಿ ಹೇಳ್ಕೊಂತ ಬರ್ತಾರೆ. ಏನು ಸುಖ ಆದರೆ ಹಾಗಾದರೆ ಸಂಸಾರದೊಳಗೆ ಏನೂ ಸುಖ ಇಲ್ಲ. ಹಂಗೆ ಬಂದೀವಿ, ಹಂಗೆ ಹೋಗಬಾರ್ದಂತ ತಿಳ್ಕೊಂಡು ತಂದೆ ತಾಯಿಗಳೇನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಮದುವೆ ಮಾಡ್ತಾರೆ, 4 ಮಕ್ಕಳನ್ನ ಹಡಿಯೋದೈತಿ, ಮುಂದೆ ಹೋಗೋದೈತಿ. ಮನೆ ಅಂತಿತ್ತಂತ ಏನಂತ, ನಿನ್ನಂಥವ್ರನ್ನ ಭಾಳ ಮಂದಿ ನೋಡಿನ ನಾನು, ನಿನ್ನಂಥವ್ರನ್ನ ಭಾಳ ಮಂದಿ ನೋಡಿನ ನಾನು ಮನ್ಯಾಗ. ಇಲ್ಲಿದ್ದವರು ಯಾರೂ ಶಾಶ್ವತವಾಗಿ ಇಲ್ಲ, ಎಲ್ಲರೂ ಮನೆಯನ್ನು ಬಿಟ್ಟು ಹೋಗ್ಯಾರ. ಅದಕ್ಕೆ ಅತಿಯಾಗಿ ಅತಿಯಾಗಿ ನಂಬಿಕೊಂಡು ಇರಬಾರ್ದು ಅಂತ ಹೇಳ್ತಾರೆ. ನನ್ನ ಮಕ್ಕಳು, ನನ್ನ ಹೆಂಡರು, ನನ್ನ ಹೊಲ, ನನ್ನ ಮನೆ ಅಂತಕ್ಕಂಥ ವಿಚಾರಧಾರೆಗಳೇನದವಲ್ಲ, ಯಾವ ಸಂತರು ಮಹಾಂತರು ಇವೆಲ್ಲವುಗಳನ್ನು ಬಿಟ್ಟು ನಡೆದು ಆಧ್ಯಾತ್ಮದ ಬೀಜಗಳನ್ನು ಬಿತ್ತೇ ಹೋದರು ಈ ಭೂಮಿಯೊಳಗೆ. ಹಾಗೆ ಮಕರಾನಂದ ಗುರುನಾನಕ್ ಹಾಗೂ ಮಕರಾನಂದ ಶಿಷ್ಯ ಒಂದು ಪಟ್ಟಣದೊಳಗೆ ಹೋಗ್ತಾ ಇದ್ರಂತೆ. ಒಂದು ಪಟ್ಟಣದೊಳಗೆ ಹೋಗಬೇಕಾದ್ರೆ ಒಂದು ಮಹಡಿಯ ಮೇಲೆ ಒಬ್ಬ ಶ್ರೀಮಂತ ತನ್ನ ಕುರ್ಚಿಯ ಮೇಲೆ ಆರಾಮಾಗಿ ಕುಳಿತಿದ್ದ. ಇದನ್ನು ಮಕರಾನಂದ ನೋಡಿದಾಗ ಆ ಶ್ರೀಮಂತ ಬಹಳ ಸುಖವಾಗಿದ್ದಾನೆ, ಅವನಷ್ಟು ಸುಖಿಯರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಶಿಷ್ಯನಾಗಿರ್ತಕ್ಕಂಥ ಮಕರಾನಂದ ಗುರುನಾನಕರಿಗೆ ತಿಳಿಸಿದ್ದ. ಗುರುನಾನಕರು ಒಂದು ದೃಷ್ಟಿಯನ್ನು ನೋಡಿ ಆ ಸಾಹುಕಾರನ ಒಂದು ಮುಖವನ್ನು ನೋಡಿದರು. ಅವನ ಮುಖವನ್ನು ನೋಡಿದಾಗ ಗುರುನಾನಕರು ಹೇಳ್ತಾರೆ, ಆತ ಸುಖವಾಗಿಲ್ಲ, ಜಗತ್ತಿನೊಳಗೆ ಅವನಂಥ ದುಃಖಿ ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಅಲ್ರಿ ಗುರುಗಳ ಮನೆ ಅರಮನೆ ಅಂತ ಮನೆ ಅದ, ಆರಾಮ್ ಕುರ್ಚಿಯೊಳಗೆ ಮಹಡಿಯೊಳಗೆ ಕುಂತಾನ, ಹೊರಗೆ ಬಂದು ಆರಾಮ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತಾನ. ಅವ ಜಗತ್ತಿನೊಳಗೆ ಅವನಂಥ ಸುಖಿ ಯಾರೂ ಇಲ್ಲ ಅಂತ ನಾ ಹೇಳ್ತೀನಿ, ನೀವು ನೋಡಿದ್ರೆ ಜಗತ್ತಿನೊಳಗೆ ಅವನಂಥ ದುಃಖಿ ಯಾರೂ ಇಲ್ಲ ಅಂತ ಹೇಳ್ತೀರಲ್ಲ. ನಡ್ರಿ ಹಾಗಾದ್ರೆ ಅವ್ನು ಕೇಳಿಬಿಡೋಣ ಅಂದ್ರು. ತೋರಿಸ್ತಿಂಬ ಹಂಗಾದ್ರೆ ಗುರುನಾನಕ್ ಅಂದ ಮಕರಾನಂದ ಕರ್ಕೊಂಡು ಅವನು ಮನೆಗೆ ಹೋದರು. ಶ್ರೀಮಂತನನ್ನು ಕೇಳಿದರು, ಈ ಜಗತ್ತಿನೊಳಗೆ ಇರ್ತಕ್ಕಂಥ ಸುಖಿ ಅಂದರೆ ನೀನೇ, ನಿನ್ನಂಥ ಸುಖವಂತರು ಈ ಜಗತ್ತಿನೊಳಗೆ ಇಲ್ಲ ಅಂತ ನನ್ನ ಶಿಷ್ಯ ಹೇಳ್ತಾನೆ. ನಾನು ಹೇಳ್ತಾ ಇದ್ದೀನಿ, ಈ ಜಗತ್ತಿನೊಳಗೆ ನಿನ್ನಂಥ ದುಃಖಿ ಯಾರೂ ಇಲ್ಲ ಅಂತ ನಾ ಹೇಳ್ತೇನೆ ಅಂದಾಗ ಶ್ರೀಮಂತ ತನ್ನ ಕಥೆಯನ್ನು ಹೇಳಿದ. ಎಂಥ ಕಥೆ ಹೇಳಿದಪ್ಪ ಅಂದ್ರೆ ತನ್ನ ಆತ್ಮಚರಿತ್ರೆಯ ಕಥೆಯನ್ನೇ ಹೇಳಿದ. ನಾನು ಹೊಸದಾಗಿ ಮದುವೆಯಾದೆ, ಎಷ್ಟು ಸುಂದರವಾಗಿದ್ಲು ಅಂತಂದರೆ ಅಷ್ಟು ಸುಂದರವಾಗಿರತಕ್ಕಂಥ ಹೆಣ್ಣನ್ನು ತೆಗೆದು ನನ್ನ ತಂದೆ ತಾಯಿಗಳು ಮದುವೆಯನ್ನು ಮಾಡಿದ್ರು. ಮದುವೆಯನ್ನು ಮಾಡಿದಾಗ ನನ್ನ ಹೆಂಡತಿ ಒಂದು ಮಹಾರೋಗಕ್ಕೆ ತುತ್ತಾದಳು. ಆ ಮಹಾರೋಗಕ್ಕೆ ತುತ್ತಾದಾಗ ಎಲ್ಲ ವೈದ್ಯರೊಳಗೆ ತೋರಿಸಿದೆ, ಇದು ಗುಣವಾಗಿರ್ತಕ್ಕಂಥ ರೋಗ, ಈಕಿ ಇನ್ನು ಉಳಿಯಂಗಿಲ್ಲ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಹೇಳಿದರು. ಅವಾಗಿವ ಬರ್ತಾನೆ ಗಂಡ ಮಲಗಿದ ಹೆಂಡತಿಯ ಮಂಚದ ಮೇಲೆ ಕುಳಿತುಕೊಳ್ತಾನೆ. ಹೆಂಡತಿ ಅಳಲಿಕ್ಕೆ ಹತ್ತಿದ್ಲು, ನಾ ಸತ್ತು ಒಳಕ್ಕೆ ನೀನು ಮತ್ತೊಬ್ಬಕ್ಕಿನ ಸುಂದರವಾಗಿರ್ತಕ್ಕಂಥ ಹೆಂಡತಿಯನ್ನು ಮತ್ತೆ ಮದುವೆಯನ್ನು ಮಾಡಿಕೊಳ್ತೀಯ? ಇಲ್ಲ, ನಿನ್ನನ್ನು ಬಿಟ್ಟು ಮತ್ತೊಂದು ಮದುವೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ. ನಿನ್ನನ್ನು ಬಿಟ್ಟು ಮತ್ತೊಂದು ಮದುವೆಯನ್ನು ನಾನು ಮಾಡಿಕೊಳ್ಳೋದಿಲ್ಲ. ನೀನೇ ಸತ್ಯ, ನೀನೇ ನಿತ್ಯ ಅಂದವನೇ ನನಗೆಲ್ಲ ಗುರುತ್ರಿ. ನಾನೆಲ್ಲ ಸಾಯ್ತೀನಿ, ನಾನು ಮರಣ ಹೊಂತೀನಿ, ನಾನೆಲ್ಲವನ್ನು ಮರಣ ಹೊಂತೀನಿ. ಆದ್ದರಿಂದ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಂದವರು. ಯಾರಂದ್ರಿ?
ಅಂದ್ರೆ ನೀವು ಅತಂತ್ರರು ಅಂತ ಹೇಳದಾಗ ಒಂದು ಕೇಳಿದಾಗ ಒಂದು ಮಾತಾಡ್ತೀರಿ. ನನಗಿದು ಸಾಕ್ಷಿ ಬೇಕಲ್ಲ ಅಂತಂದೆ. ನನಗೆ ಸಾಕ್ಷಿ ಬೇಕಲ್ಲ ಅಂತಂದಾಗ ಗಂಡ